ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರೇನ್ರಿ? ನಾನು ಆರಾಮಿದ್ದೀನಿ ನೋಡ್ರಿ. ನಾನು ತುಂಬ ದಿನ ಮ್ಯಾಗೆ ಮತ್ತೆ ಬ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡೀನಿ. ನನ್ನ ಮೊದಲ ಬ್ಲಾಗ್ ಚಾನಲ್ ಇತ್ತು ಅದನ್ನು ಅದರಲ್ಲಿ ನಾನು ಈಗ ರೀಸೆಂಟ್ 1 ವರ್ಷದಿಂದ ರಂಗೋಲಿ ವೀಡಿಯೋಸ್ ಹಾಕಾಕತ್ತೀನಿ. ಹಾಗಾಗಿ ಮತ್ತು ಈಗ ಹೊಸ ಚಾನಲ್ ಸ್ಟಾರ್ಟ್ ಮಾಡೀನಿ. ಈ ಚಾನಲ್ನಲ್ಲಿ ನಾನು ಡೈಲಿ ಬ್ಲಾಗ್ಸ್ ಹಾಕ್ತೀನಿ. ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನಂಗೆ ಕ್ಯಾಮ್ರಾ ನೋಡೋಕ್ಕೆ ಆಗಲ್ದು, ಹಾಗಾಗಿ ನಾನೇ ನೋಡಿ ಮಾತಾಡಕತ್ತೀನಿ. ಈಗ ಸ್ವಲ್ಪ ದಿನ ಹಂಗೆ ಆಗ್ತದ್ರಿ. ಮುಂದೆ ಹೋಗ್ಕೊತ ಕ್ಯಾಮ್ರಾ ನೋಡಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಭಾಳ ವರ್ಷ ಆಯಿತು ನಾನು ಯೂಟ್ಯೂಬ್ ಬ್ಲಾಗ್ ಮಾಡೋದು ಬಿಟ್ಟು. ಹಾಗಾಗಿ ಈಗ ನೋಡ್ರಿ, ನಾನು ಅದ್ರಾಗ ಫಸ್ಟಿಗೆ ನಾನು ಡೈಲಿ ಬ್ಲಾಗ್ಸ್ ಹಾಕ್ತಿದ್ದೆ. ಆಮೇಲೆ ಸ್ವಲ್ಪ ದಿನ ಅದರಲ್ಲಿ ಹಾಕೋಣ ಮತ್ತು ಯಾಕೋ ಜರ ವ್ಯೂಸ್ ಅದು ಸ್ವಲ್ಪ ಕಡಿಮೆ ಬರತ್ತು. ಹಾಗಾಗಿ ರಂಗೋಲಿ ಸ್ಟಾರ್ಟ್ ಮಾಡೀನಿ. ಹಾಗಾಗಿ ಆ ಚಾನಲ್ನಲ್ಲಿ ರಂಗೋಲಿ ಕಂಟಿನ್ಯೂ ಹಾಕ್ತೀನಿ ರೀ. ಈ ಚಾನಲ್ನಲ್ಲಿ ನಾನು ನನ್ನ ಡೈಲಿ ಬ್ಲಾಗ್ಸ್ ಬರ್ತಾವೆ ನೋಡಿರಿ. ಯಾರೆಲ್ಲ ಹೊಸ್ದಾಗಿ ನಂಗೆ ಫಸ್ಟ್ ನಿಮ್ಮ ಕಡೆ ವಿಡಿಯೋ ಹೊಸ್ದಾಗಿ ನೋಡಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನೀವು ಕೇಳ್ಬೋದು ಹೊಸವ್ರು ಯಾರು ನೋಡಕತ್ತಿರೋದ್ನಾಗ ಹಳೆ ಚಾನಲ್ ಹೆಸರು ಏನು ರೀತಿ ಸಂಗೀತಾ ಬ್ಲಾಗ್ ಡೈಲಿ ಬ್ಲಾಗ್ಸ್ ಐತೆ ನೋಡಿರಿ. ಸಾರಿ ನನಗೆ ಮರ್ತಂಗಲ್ಲ ಆಗ್ತದ. ಸಂಗೀತ ಲೈಫ್ಸ್ ಕನ್ನಡ ವ್ಲಾಗ್ ಐತೆ ನೋಡಿರಿ ಫ್ರೆಂಡ್ಸ. ಆ ಚಾನಲಿಗೆ ಹೋಗಿ ಸಪೋರ್ಟ್ ಮಾಡಿರಿ. ರಂಗೋಲಿ ನೋಡಿರಿ. ಡೈಲಿ ಯಾವ್ಯಾವ ಥರ ನಾನು ಡಿಸೈನ್ ಚಲೋ ತೋರಿಸ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಮತ್ತು ಈ ಚಾನಲ್ನಿಗೂ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಆ ಚಾನಲ್ ಮೊನೆಟೈಸೇಷನ್ ಅದು ಆನ್ ಆಗೈತಿ. ಈ ಚಾನಲ್ ನಾನು 0 ಸಬ್ಸ್ಕ್ರೈಬದಿಂದ ಈ ಚಾನಲ್ ಸ್ಟಾರ್ಟ್ ಮಾಡಕತ್ತೀನಿ ರೀ. ನಿಮ್ಮ ಸಪೋರ್ಟ್ ಇತ್ತಂದಾಗ ಜಲ್ದಿ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ತೀನಿ. ನೀವು ಸಪೋರ್ಟ್ ಮಾಡಿರಿ. ಆ ಚಾನಲ್ ಯಾಕೆ ನೀವು ಬಿಟ್ರಿ ಅಂತ ನೀವು ಕೇಳ್ಬೋದು. ಆ ಚಾನಲ್ ಬಿಟ್ಟಿಲ್ರಿ, ಅದ್ರಾಗ ರಂಗೋಲಿ ವೀಡಿಯೋಸ್ ಹಾಕಕತ್ತೀನಿ. ಹಾಗಾಗಿ ನೀವು ಆ ಚಾನಲ್ನಿಗೆ ಸಪೋರ್ಟ್ ಮಾಡಿರಿ, ಈ ಚಾನಲಿಗೂ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನನ್ನ ಕಿರು ಪರಿಚಯ ಹೇಳಬೇಕಂದ್ರೆ, ನಾನು ಇರೋದು ಬಾಗಲಕೋಟೆ ಡಿಸ್ಟಿಕಲ್ಲಿ ಇರೋದ್ರಿ ಫ್ರೆಂಡ್ಸ. ಆಮೇಲೆ ನನ್ನ ಹೆಸರು ಸಂಗೀತ ನೋಡಿರಿ. ಹಾಗಾಗಿ ಆ ಚಾನಲ್ ಹೆಸರು ಸಂಗೀತ ಅದ ರೀ. ಈ ಚಾನಲ್ ಸ್ವಲ್ಪ ಬೇರೆ ಇರ್ಲತ್ತಿ, SSK ಬ್ಲಾಗ್ಸ್ ಅಂತ ಮಾಡೀನಿ ರೀ ಫ್ರೆಂಡ್ಸ. ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೋತ ನೋಡಿರಿ, ಮತ್ತೇನಿಲ್ಲ. ಇದು ಫಸ್ಟಿನ ವೀಡಿಯೋ ಅದ ರೀ, ಏನು ಮಾತಾಡ್ಬೇಕಂತ ಗೊತ್ತಾಗಲ್ದು. ಹಾಗಾಗಿ ಮತ್ತು ಮುಂದೆ ಹೋಗ್ಕೋತ ಬ್ಲಾಗ ಚಲೋ ಬರ್ತಾವತ್ತ ಹೇಳ್ತೀನಿ ನೋಡಿರಿ ಫ್ರೆಂಡ್ಸ. ಮತ್ತು ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ರೀ. ಎಲ್ಲಿವರೆಗೂ ಧನ್ಯವಾದ.